ತಮ್ಮೆಲ್ಲರಿಗೂ ವಚನವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಪಾಡ್ಕಾಸ್ಟ್ನಲ್ಲಿ ಶರಣೆ ಅಮೋಘಿ ರಾಯಮ್ಮನವರ ಬಗ್ಗೆ ತಿಳಿಯೋಣ. ಅಮೋಘಿ ದೇವಯ್ಯ ಮತ್ತು ರಾಯಮ್ಮನವರು ಶರಣ ದಂಪತಿಗಳು. ಇವರ ವಾಸಸ್ಥಳ ಸೊನ್ನಲಿಗೆ, ಮಹಾರಾಷ್ಟ್ರದಲ್ಲಿರುವ ಈಗಿನ ಸೊಲ್ಲಾಪುರ. ಇವರ ಕಾಯಕ ನೇಯ್ಗೆ, ಬಟ್ಟೆ ನೇಯುವ ಕಾಯಕವಾಗಿತ್ತು. ಸತಿಪತಿಗಳಿರುವರು ಶುದ್ಧಾತ್ಮರಾದ ಧರ್ಮಜೀವಿಗಳು, ಇಷ್ಟಲಿಂಗಧಾರಿಗಳು. ಲಿಂಗಧಾರಿಗಳು ಇಲ್ಲದವರ ಸೇವೆಯನ್ನು ನಾವು ಮಾಡಲಾರೆವು ಎಂಬುದು ಅವರ ಶಪಥ. ಹಾಗೆಂದು ಇತರರನ್ನ ದ್ವೇಷಿಸುತ್ತಲೂ ಇರಲಿಲ್ಲ. ಆದರೆ ಅಂಥವರ ಸೇವೆ ಮಾಡಲಾರರು ಅಷ್ಟೇ. ಆಗ ಸೊನ್ನಿಲಿಗೆಯ ಅಧಿಪತಿ ಶಿವಯೋಗಿ ಸಿದ್ದರಾಮ ಮಹಾಯೋಗಿ, ಸಿದ್ಧಪುರುಷ ಹಲವಾರು ಪವಾಡಗಳನ್ನು ಮೆರೆಯುತ್ತಿದ್ದವರು. ಅವರಿಗೆ ಎದುರಾಗಿ ಮಾತನಾಡುವವರು ಯಾರೂ ಇರಲಿಲ್ಲ. ಶಿವಯೋಗಿ ಸಿದ್ದರಾಮಯ್ಯನವರು ತನ್ನಿಷ್ಟ ದೈವವಾದ ಕಪಿಲ ಸಿದ್ಧ ಮಲ್ಲಿಕಾರ್ಜುನನಿಗೆ ಮಹಾಪರ್ವವನ್ನು ಮಾಡಲು ನಿರ್ಧರಿಸಿದನು. ಆ ಪರ್ವವನ್ನು ಆಚರಿಸಲು ಹೇರಳವಾದಂತಹ ಧನಧಾನ್ಯ ಬೇಕಾಗಿತ್ತು. ಭತ್ತವನ್ನು ಕುಟ್ಟಿ ಅಕ್ಕಿ ಮಾಡಿ ಹಸನು ಮಾಡಿಕೊಡಲು 10 ಕೊಳಗ ಭತ್ತವನ್ನು ಸೊನ್ನಲಿಗೆಯ ಸಮಸ್ತ ಜನರಿಗೂ ಹಂಚಲಾಯಿತು. ಅಮೋಘಿ ದೇವಯ್ಯ ರಾಯಮ್ಮನವರ ಮನೆಗೂ ಕೂಡ ಭತ್ತವನ್ನು ಕಳುಹಿಸಿಕೊಟ್ಟರು. ಆದರೆ ಅಮೋಘಿ ದೇವಯ್ಯ ದಂಪತಿಗಳು ಭಾವದಲ್ಲಿ ಸಿದ್ದರಾಮೇಶ್ವರರು ಲಿಂಗವಿಲ್ಲದ ಭವಿ, ಅವರ ಸೇವೆಯನ್ನು ನಾವು ಮಾಡಲಾರೆವು ಎಂದು ನಿರಾಕರಿಸಿದರು. ಈ ವಿಷಯವನ್ನು ತಿಳಿದು ಸಿದ್ದರಾಮೇಶ್ವರರು ಅತ್ಯಂತ ಕೋಪಿಷ್ಠರಾಗಿ, ನನ್ನ ಆಜ್ಞೆಯನ್ನು ಉಲ್ಲಂಘಿಸಿದಂತಹ ಆ ಅಮೋಘಿ ದೇವಯ್ಯ ದಂಪತಿಗಳು ನನ್ನ ಕ್ಷೇತ್ರ ಸೊನ್ನಲಿಗೆಯನ್ನು ಬಿಟ್ಟು ತೊಲಗಲಿ ಎಂದು ಆಜ್ಞಾಪಿಸಿದರು. ಅಮೋಘಿ ದೇವಯ್ಯ ದಂಪತಿಗಳು ಅಂಜದೆ ಅಳುಕದೆ ತಮ್ಮ ವಸ್ತುಗಳನ್ನೆಲ್ಲ 3 ಗಂಟುಗಳನ್ನಾಗಿ ಕಟ್ಟಿ 2 ತಾವಿಬ್ಬರು ಹೊತ್ತು 3ನೆಯ ಗಂಟನ್ನು ಮಲ್ಲಿನಾಥನೇ ತರುವನೆಂದು ತಿಳಿಸಿ ಸೊನ್ನಿಲಿಗೆಯನ್ನು ಬಿಟ್ಟು ಹೊರಟು ಹೋದರು. ಅನಂತರದಲ್ಲಿ ಅವರು ನಿಜ ಭಕ್ತರು, ಸದಾಚಾರ ಸಂಪನ್ನರಾದಂತಹ ಅಚ್ಚ ಶರಣನೆಂಬುದು ಸಿದ್ದರಾಮೇಶ್ವರರಿಗೆ ತಿಳಿದು ಬಂದಿತು. ತಮ್ಮ ಕಾರ್ಯಕ್ಕಾಗಿ ಪಶ್ಚಾತ್ತಾಪಪಟ್ಟು ಆ ಶರಣ ದಂಪತಿಗಳು ಇದ್ದಲ್ಲಿಗೆ ಹೋಗಿ ಪುನಃ ಸೊನ್ನಲಿಗೆಗೆ ಬರುವಂತೆ ಕೇಳಿಕೊಂಡರು. ಆದರೆ ದಂಪತಿಗಳು ಅದಕ್ಕೆ ಒಪ್ಪದೆ ಕಲ್ಯಾಣದ ಸಮೀಪದ ಶಿವಪುರದಲ್ಲಿ ನೆಲೆಸ್ತಾರೆ. ಕಲ್ಯಾಣದಲ್ಲಿ ಬಸವಣ್ಣನವರು ಸ್ಥಾಪಿಸಿದಂತಹ ಅನುಭವ ಮಂಟಪದ ಸದಸ್ಯರಾಗಿ ಅನುಭವ ಗೋಷ್ಠಿಯಲ್ಲಿ ಪಾಲ್ಗೊಳ್ಳುತ್ತಾರೆ. ತಮ್ಮ ನೇಯ್ಗೆ ಕಾಯಕವನ್ನು ನಿಷ್ಠೆಯಿಂದ ಮುಂದುವರಿಸ್ತಾರೆ. ತಮ್ಮ ನಡೆ ನುಡಿ ಸದಾಚಾರ ಸನ್ನಡತೆಯಿಂದ ಅನುಭವ ಮಂಟಪದ ಎಲ್ಲ ಶರಣರ ಮನ್ನಣೆಗೆ ಅವರು ಪಾತ್ರರಾಗ್ತಾರೆ. ದಂಪತಿಗಳು ಈರ್ವರು ಕೂಡ ಅನುಭಾವಿಗಳು, ಜ್ಞಾನಿಗಳು. ಇಬ್ಬರು ತಮ್ಮ ಅನುಭವವನ್ನು ವಚನ ರೂಪದಲ್ಲಿ ತಿಳಿಯಪಡಿಸಿದ್ದಾರೆ. ಅಮೋಘಿ ದೇವಯ್ಯಗಳ ವಚನಾಂಕಿತ ಸಿದ್ಧ ಸೋಮನಾಥ ಲಿಂಗ, ಅವರ ಪತ್ನಿ ರಾಯಮ್ಮನವರ ವಚನಾಂಕಿತ ಅಮೋಘೇಶ್ವರ. ರಾಯಮ್ಮನವರ ಸುಮಾರು 120ರಷ್ಟು ವಚನಗಳು ದೊರೆತಿದೆ. ಜನರು ಅವರನ್ನು ಆತ್ಮೀಯವಾಗಿ ಆತ್ಮಜ್ಞಾನಿ ಅಮೋಘಯ್ಯ, ವರದಾನಿ ರಾಯಮ್ಮನವರೇ ಎಂದು ಸಂಬೋಧಿಸುತ್ತಿದ್ದರು. ರಾಯಮ್ಮನವರು ಸಾಮಾನ್ಯ ವರ್ಗಕ್ಕೆ ಸೇರಿದಂತಹ ಮಹಿಳೆಯಾಗಿದ್ದರೂ ಶರಣ ಧರ್ಮವನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ದಂತಹ ಮಹಿಳಾಮಣಿ. ಅವರಿಗೆ ಡಾಂಬಿಕವಾಗಿ ಕಂಡರೆ, ವಂಚಕರನ್ನು ಕಂಡರೆ, ವೇಷಧಾರಿಗಳನ್ನು ಕಂಡರೆ ಅವರು ಎಷ್ಟೇ ದೊಡ್ಡವರಿರಲಿ ಅವರನ್ನು ತರಾಟೆಗೆ ತೆಗೆದುಕೊಳ್ಳದೆ ಬಿಡುತ್ತಿರಲಿಲ್ಲ. ಅವರ ಮಾತು ಚಾಟಿ ಏಟಿನಂತೆ ತೀಕ್ಷ್ಣ ಸಮಾಜ ವಿಮರ್ಶೆ ಅವರ ಈ ವಚನಗಳಲ್ಲಿ ಎದ್ದು ಕಾಣುತ್ತದೆ. ಅವರ ಅನೇಕ ವಚನಗಳು ಇಂತಹ ಸಾಮಾಜಿಕ ವಿಡಂಬನೆಗೆ ಮೀಸಲಾಗಿದೆ. ಈ ವಚನವನ್ನು ಒಮ್ಮೆ ಕೇಳಿ. ಅನುಭಾವಿಗಳೆಂಬ ಅಜ್ಞಾನಿಗಳ ಮುಖವ ನೋಡಲಾಗದು. ಕಂಗಳ ಮುಂದಣ ಕಾಮ, ಮನದ ಮುಂದಣ ಆಸೆ, ಅಂಗದಲ್ಲಿ ಅಹಂಕಾರವಾಗಿಪ್ಪವರ ಅನುಭಾವಿಗಳೆಂಬನೆ. ಸೂಳೆಯ ಮನೆಯಲ್ಲಿಪ್ಪ ಗೌಡಿಯಂತೆ ತಮ್ಮ ಹಿರಿತನ ಮುಂದುಗೊಂಡು ಕುರಿಗಳಂತೆ ತಿರುಗುವ ಜಡರುಗಳ ಅನುಭಾವಿಗಳೆಂಬೆನೆ. ದೃಷ್ಟಿಯಲ್ಲಿ ಕಾಮ, ಮನದಲ್ಲಿ ಆಸೆ, ಅಂಗದಲ್ಲಿ ಅಹಂಕಾರವನ್ನ ಉಳ್ಳವರು ಅನುಭವಿಗಳಾಗಲು ಸಾಧ್ಯವಿಲ್ಲ. ಇಂಥವರೆಲ್ಲ ಇತರರ ಕಣ್ಣಿಗೆ ಮಣ್ಣು ಹಾಕಿ ಹೊಟ್ಟೆ ಹೊರೆಯುವವರು. ಸೂಳೆಯ ಮನೆಯ ಗೌಡತಿಯಂತೆ ನಿಜ ಭಕ್ತನಾದವನಿಗೆ ಸದ್ಯ ಶುದ್ಧ ಆಚರಣೆ ಇರಬೇಕು, ಹರನನ್ನ ಗೆಲ್ಲುವ ಛಲವಿರಬೇಕು. ಇಂಥ ಆಚರಣೆ ಇಲ್ಲದವರು ಮನ್ನಣೆಗೆ ಸಲ್ಲರು. ವೇಷಧಾರಿ ವಿರಕ್ತರನ್ನ ಕುರಿತು ಹೇಳ್ತಾರೆ. ದೇಶಿ ತಿರುಗಿ ಮಾತುಗಳ ಕಲಿತು ಗ್ರಾಸಕ್ಕಿ ತಿರುಗುವ ದಾಸವೇಸಿಯ ಮಕ್ಕಳ ವಿರಕ್ತನೆಂಬೆನೆ.
ದೇಶ ದೇಶವ ತಿರುಗಿ ಮಾತುಗಳ ಕಲಿತು ಗ್ರಾಸಕ್ಕೆ ತಿರುಗುವ ದಾಸಿ ವೇಸಿಗಳ ಮಕ್ಕಳ ವಿರಕ್ತರೆಂಬೆರಿ. ಕಾವಿಯ ಹೊದ್ದು ತಿರುಗುವ ಜೀವಗಳ್ಳರು ವಿರಕ್ತರೆ. ವೇಷವ ತೊಟ್ಟು ಗ್ರಾಸಕ್ಕೆ ತಿರುಗುವ ವೇಷಧಾರಿಗಳ ಕಂಡರೆ ನಾಚಿತ್ತೆನ್ನ ಮನ. ಈ ವಚನದಲ್ಲಿ ವಿರಕ್ತನಾದವನು ಹೇಗಿರಬೇಕು? ವಿರಕ್ತ ಅಂದರೆ ವಿಷಯ ರಾಗಾದಿಗಳನ್ನು ಬಿಟ್ಟವನು ಎಂಬ ಒಂದು ಅರ್ಥ. ವಿರಕ್ತನಾದ ಬಳಿಕ ವಿಷಯಕ್ಕೆ ದೂರವಾಗಿ ಇರಬೇಕು. ಒಣಗಿದ ಮರವ ವಾಯು ಅಪ್ಪಿದಂತಿರಬೇಕು. ಸಮುದ್ರದೊಳಗೆ ತರುಗಿರಿಗಳು ಮುಳುಗಿದಂತಿರಬೇಕು. ಮೂಗ ಕಂಡ ಕನಸಿನಂತಿರಬೇಕು. ಜಲಗಾರ ಕಂಡ ರತ್ನದಂತಿರ ಬಲ್ಲಡೆ ವಿರಕ್ತನೆಂಬೆನೆ. ಇದು ನಿಜ ವಿರಕ್ತರ ಬಗೆಗೆ ರಾಯಮ್ಮನವರ ವ್ಯಾಖ್ಯಾನ. ರಾಯಮ್ಮ ಕೇವಲ ಪರರಲ್ಲಿ ದೋಷವನ್ನ ಕಂಡು ನಿಂದಿಸುವ ಕಾಯಕ ಮಾತ್ರದವರು ಆಗಿರಲಿಲ್ಲ. ಕೇವಲ ನಿಂದನೆಯನ್ನ ಮಾಡುವುದು ಭಕ್ತರ ಲಕ್ಷಣವಲ್ಲ. ಮೊದಲು ತನ್ನಲ್ಲಿರುವಂತಹ ಅಂಕು ಡೊಂಕುಗಳನ್ನು ತಿದ್ದಿಕೊಂಡು ಇತರರಿಗೆ ನಾವು ಆದರ್ಶವಾಗಿರಬೇಕು. ಇತರರಲ್ಲಿ ಒಳಿತನ್ನ ಕಂಡಾಗ ಮೆಚ್ಚುವಂತೆಯೂ ಕೂಡ ನಾವು ಇರಬೇಕು. ಅರಿವು ಸಂಬಂಧವುಳ್ಳ ಪರಿಪೂರ್ಣ ಜ್ಞಾನಿಗಳ ಅಡಿಗಳಿಗೆ ನಾನೆರಗುವೆನಯ್ಯ. ಅಂದರೆ ಪರಿಪೂರ್ಣ ಜ್ಞಾನಿಗಳ, ಸತ್ಯವಂತರ, ಸದಾಚಾರ ಸನ್ನಡತೆಯನ್ನ ಉಳ್ಳವರಂತಹ ಅಡಿಗಳಿಗೆ ನಾನು ನಮಿಸುವೆ ಎಂದಿದ್ದಾರೆ. ಕೆಲವು ಸುಂದರ ಸೂತ್ರಬದ್ಧವಾದಂತಹ ನುಡಿಗಟ್ಟುಗಳನ್ನು ಕೂಡ ರಾಯಮ್ಮನವರ ವಚನಗಳಲ್ಲಿ ನಾವು ಕಾಣಬಹುದು. ಕಾದ ಹಾಲನೊಣ ಮುಟ್ಟಬಹುದೇ, ಉತ್ತಮ ತೇಜಿಗೆ ಚಬುಕಿನಲ್ಲಿ ತೆಗೆವರುಂಟೆ, ಆಕಾಶಕ್ಕೆ ಹಾರುವಂಗೆ ದೋಟಿಯ ಕೋಲ ಹಂಗೆ ತಕ್ಕಯ್ಯ, ಕಾಗೆಯ ಮರಿ ಕೋಗಿಲೆಯಾಗಬಲ್ಲುದೆ, ಆಡಿನ ಮರಿ ಆನೆಯಾಗಬಲ್ಲುದೆ, ಸೀಳ ನಾಯಿ ಸಿಂಹದ ಮರಿಯಾಗಬಲ್ಲುದೆ ಮುಂತುದಾಗಿ, ಪಂಜರದ ಮರಿಯ ಸರಪಳಿಯಲ್ಲಿ ಕಟ್ಟುವರಲ್ಲದೆ ಹಂದಿಯ ಮರಿಯ ಸರಪಳಿಯಲ್ಲಿ ಕಟ್ಟುವರೆ, ಗರುಡಿಯಲ್ಲಿ ಸಾಮವ ಮಾಡುವರಲ್ಲದೆ ಕಾಳಗದಲ್ಲಿ ಸಾಮವ ಮಾಡುವರೆ, ಬೀಜವಿಲ್ಲದೆ ವೃಕ್ಷ ಬೆಳೆಯಬಲ್ಲುದೆ, ಹೂವಿಲ್ಲದೆ ಹಣ್ಣಾಗಬಲ್ಲುದೆ, ಕತ್ತೆಯ ಮರಿಗೆ ಸುಪ್ಪತ್ತಿಗೆಯ ಹಾಸುವರೆ, ಪಟ್ಟಣದ ಸೂಳೆಯ ಕೊಡೆ ಪರಬ್ರಹ್ಮವ ನುಡಿಯಲೇಕೆ. ಈ ರೀತಿಯಾಗಿ ರಾಯಮ್ಮನವರ ವಚನಗಳ ನುಡಿಗಳು ಸೂಕ್ತಿಯಂತಿವೆ. ತಾನು ಹೇರಿದ ಎತ್ತರದ ನಿಲುವನ್ನ ಅವರು ಹೀಗೆ ಹೇಳ್ತಾರೆ: ಹೆದರದಿರು ಮನವೇ, ಹಿಮ್ಮೆಟ್ಟದಿರು ಮನವೇ, ಹಿಡಿದ ಛಲವ ಬಿಡದಿರು ಮನವೇ. ನೋಡಿ, ತನು ಮನ ಭಾವಗಳನ್ನು ಶುದ್ಧಗೊಳಿಸಿಕೊಂಡು ಛಲದಿಂದ ಮುನ್ನಡೆಯುವ ಆಕೆ ಸಾಧನೆಯಿಂದ ಅರಿವನ್ನ ಗುರುವನ್ನಾಗಿ ಮಾಡಿಕೊಳ್ತಾರೆ. ಆಕೆಗೆ ಅನ್ಯ ಗುರುಲಿಂಗ ಜಂಗಮದ ಅವಶ್ಯಕತೆ ಬೀಳೋದಿಲ್ಲ. ಅರಿವುಳ್ಳವರಿಗೆ ಗುರುವಿನ ಹಂಗೇಕೆ, ಅರಿವುಳ್ಳವರಿಗೆ ಲಿಂಗದ ಹಂಗೇಕೆ, ಅರಿವುಳ್ಳವರಿಗೆ ಪಾದೋದಕ ಪ್ರಸಾದದ ಹಂಗೇಕೆ, ಅರಿವುಳ್ಳವರಿಗೆ ಅಮುಗೇಶ್ವರ ಲಿಂಗವನರಿದೆನೆಂಬ ಸಂದೇಹವೇಕೆ. ಸುಜ್ಞಾನ ಸದಾಚರಣೆಗೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾರೆ ರಾಯಮ್ಮನವರು. ಕಲ್ಯಾಣ ಕ್ರಾಂತಿಯ ನಂತರ ಕಲ್ಯಾಣವನ್ನ ತೊರೆದು ಪುಳಜಿ ಎಂಬ ಗ್ರಾಮಕ್ಕೆ ಬಂದು ನೆಲೆಸ್ತಾರೆ. ಈ ಶರಣ ದಂಪತಿಗಳು, ಅಂದರೆ ಪುಳಜಿ ಗ್ರಾಮವು ಭೀಮಾ ನದಿಯ ತೀರದಲ್ಲಿ ಸೊಲ್ಲಾಪುರದಿಂದ ಪಶ್ಚಿಮಕ್ಕೆ ಒಂದು 20-30 ಮೈಲು ದೂರದಲ್ಲಿದೆ. ಈ ಶರಣ ದಂಪತಿಗಳು ಶರಣ ಮಾರ್ಗದಲ್ಲಿ ನಡೆದು ಮಾರ್ಗದರ್ಶಿಗಳಾಗಿ ಎಲ್ಲರಿಗೂ ಗುರುವಾಗಿ ಆ ಪುಳಜಿ ಗ್ರಾಮದಲ್ಲಿಯೇ ಐಕ್ಯರಾಗ್ತಾರೆ. ಇಂದಿಗೂ ಅವರ ಗದ್ದುಗೆ ಸಮಾಧಿಗಳು ಗ್ರಾಮಸ್ಥರಿಂದ, ಗ್ರಾಮದ ಎಲ್ಲ ಜನಾಂಗದವರಿಂದ ಪ್ರತಿನಿತ್ಯ ಪೂಜೆಗೊಳ್ಳುತ್ತಿದೆ. ಇವರನ್ನ ಕುರಿತಾದ ಶಾಸನಗಳು ಇಂದಿಗೂ ಇವೆ. ಪ್ರತಿ ವರ್ಷ ಶುದ್ಧ ಏಕಾದಶಿ ಮಾಘ ಮಾಸದಲ್ಲಿ ಈ ಶರಣ ದಂಪತಿಗಳ ಜಾತ್ರೆ ನಡೆಯುತ್ತೆ. ಆ ಶರಣ ದಂಪತಿಗಳಿಗೆ ಶರಣೆಂದು ನಮಿಸೋಣ. ಎನ್ನ ಮನದ ಅವಗುಣವ ಕಳೆದು ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ. ಶರಣು ಶರಣಾರ್ಥಿಗಳು.